ಹಾಯ್, ಯಾರು ಫಸ್ಟ್ ಪಿ ಯು ಸಿಯಲ್ಲಿ ಫೇಲ್ ಆಗಿದ್ದಾರೆ ಅಂದ್ರೆ ಫಸ್ಟ್ ಪಿ ಯು ಸಿ ರಿಸಲ್ಟ್ ಬಂತಲ್ವಾ ಮಾರ್ಚ್ 31ಕ್ಕೆ. ಸೊ ಆ ಸಂದರ್ಭದಲ್ಲಿ ಯಾರಾದ್ರೂ ಒಂದೋ ಎರಡೋ ವಿಷಯದಲ್ಲಿ ಫೇಲ್ ಆಗಿದ್ರೆ ಅಂತ ಸ್ಟೂಡೆಂಟ್ಸ್ಗೆ ಸಪ್ಲಿಮೆಂಟರಿ ಎಕ್ಸಾಮ್ ಇದೆ ಮೇ ಮಂತಲ್ಲಿ ನಡೆಯುತ್ತೆ. ನಂತರ ಈ ಸಪ್ಲಿಮೆಂಟರಿ ಎಕ್ಸಾಮ್ ನ ಟೈಮ್ ಟೇಬಲ್ ಆಗಿರ್ಬಹುದು, ಕ್ವಶನ್ ಪೇಪರ್ ಆಗಿರ್ಬಹುದು, ಹಾಗೆ ಎಕ್ಸಾಮ್ ಕೂಡ ನಿಮ್ಮ ಕಾಲೇಜ್ನವರೇ ಕಂಡಕ್ಟ್ ಮಾಡ್ತಾರೆ. ನಿಮ್ಮ ಕಾಲೇಜ್ ನೋಟಿಸ್ ಬೋರ್ಡ್ ಅಲ್ಲಿ ಈ ಸಪ್ಲಿಮೆಂಟರಿ ಎಕ್ಸಾಮ್ ನ ಟೈಮ್ ಟೇಬಲ್ ನೀವು ನೋಡಬಹುದು. ಅಂದ್ರೆ ಕಾಲೇಜಲ್ಲೇ ಕಳಿಸ್ತಾರೆ, ಅದ್ರ ಫೇಲ್ ಆಗಿದ್ರೆ ಹೇಳ್ತಾರೆ. ಸೊ ಸಪ್ಲಿಮೆಂಟರಿ ಎಕ್ಸಾಮ್ ಇಂತ ಡೇಟಿಗಿದೆ ಬರೀರಿ ಅಂತ ಹೇಳ್ತಾರೆ. ಸೊ ಆ ಸಪ್ಲಿಮೆಂಟರಿ ಎಕ್ಸಾಮ್ ನೀವು ಬರಿಬಹುದು, ಪಾಸ್ ಆಗಬಹುದು. ಅದರ ನಂತರ ಮೇ ಲಾಸ್ಟ್ ವೀಕ್ ಒಳಗಡೆ ರಿಸಲ್ಟ್ ಬರುತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ದು. ನಂತರ ಮೇ ಲಾಸ್ಟ್ ವೀಕ್ ಅಲ್ಲಿ ಆಕ್ಚುಲಿ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗೋದು. ಬಟ್ ತುಂಬಾ ಕ್ಲಾಸ್ ಏನ್ ಮಿಸ್ ಆಗಲ್ಲ, ಒಂದು 5-6 ಕ್ಲಾಸಸ್ ಅಥವಾ ಅಂದ್ರೆ 5-6 ಡೇಸ್ ನ ಕ್ಲಾಸಸ್ ಮಿಸ್ ಆಗ್ಬಹುದು ಅಷ್ಟೇ. ಯಾರಾದ್ರೂ ಫೇಲ್ ಆಗಿದ್ರೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಏನಾದ್ರು ಡಿಫಿಕಲ್ಟ್ ಯಾವ್ದಾದ್ರು ಪರ್ಟಿಕ್ಯುಲರ್ ಇದ್ರೆ ನಿಮ್ಮ ಲೆಕ್ಚರರ್ಸ್ ನ ಗೈಡೆನ್ಸ್ ಅನ್ನ ಪಡೆದುಕೊಳ್ಳಿ. ಓಕೆ, ಇದನ್ನ ಯಾವ ರೀತಿ ಓದುದು, ಇದನ್ನ ಯಾವ ರೀತಿ ಓದುದು, ಅಥವಾ ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಹೇಳಿ. ಸೊ ಅದನ್ನೆಲ್ಲ ಕೇಳಿ ತಿಳಿದುಕೊಂಡು ಪಾಸ್ ಆಗಿ ಸೆಕೆಂಡ್ ಪಿ ಯು ಸಿ ಹೋಗಿ. ಓಕೆನಾ? ಸೊ ಚಾನ್ಸಸ್ ಇದೆ, ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ಅಂದ್ರೆ ಕೆಲವರು ಕೇಳಿದ್ರು, ಅದಕ್ಕೋಸ್ಕರ ಹೇಳಿದೆ. ಆಲ್ ದ ಬೆಸ್ಟ್. ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.